14,000 ಆಚೀಚೆ ಇದೆ ಕೆಜಿ ಬೆಳ್ಳಿ. ಸೊ ಹಾಗೆ ನಾವು ಈಗ ಬೆಳ್ಳಿ ಬಗ್ಗೆ ಈಗ ರೇಟ್ ಏನು ಈಗ ಗೋಲ್ಡ್ಗಾದ್ರೆ ಇವರಿಂದ ಒಂದು ಕರ್ನಾಟಕ ಗೋಲ್ಡ್ ರೇಟ್ ಅಂತ ಬರುತ್ತೆ, ಮತ್ತೆ ನಮ್ಗೆ ಆನ್ಲೈನ್ ಅಲ್ಲಿ ಆಗಾಗ ಬರ್ತಾ ಇರುತ್ತೆ. ಬೆಳ್ಳಿ ಬಗ್ಗೆ ನಾವು ಪ್ರೆಸೆಂಟ್ ರೇಟ್ಸ್ ಹೇಗೆ ಕಂಡುಹಿಡಿಬಹುದು ಸರ್? ನಿಮ್ಮ ಅಂಗಡಿಗಳಲ್ಲಿ ಹೇಳಿದ ಮಾಹಿತಿನ? ಇಲ್ಲ, ಹಂಗೇನಿಲ್ಲ. ಇವಾಗ ಚಿನ್ನದ ರೇಟ್ ಹೆಂಗೆ ಬರುತ್ತೋ ಅದೇ ರೀತಿನೇ ಅದೇ ಚಾನೆಲ್ಗಳಲ್ಲೇ ಬೆಳ್ಳಿ ರೇಟ್ ಜೊತೆಗೆ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಜ್ಯುವೆಲರಿ ಅಸೋಸಿಯೇಷನ್ ಇಂದ ಪ್ರತಿದಿನ ಮಾರ್ಕೆಟ್ ರೇಟ್ ತಗೊಂಡು ಎಲ್ಲರಿಗೂ ಕಳಿಸುವಂತ ಒಂದು ಪದ್ಧತಿನೂ ಇದೆ. ಅದ್ರ ಮೂಲಕ ತಿಳ್ಕೊಬಹುದು. ಹಾಗೆ ಈಗ ನೀವು ಸಹ ಒಂದಂತ ಬೋರ್ಡ್ ಮೆಂಬರ್ ಆಗಿದ್ರೆ ಈಗ ಏನು ಜ್ಯುವೆಲರಿ ಅಸೋಸಿಯೇಷನ್ ಅಲ್ಲಿ. ಸೊ ಆ ಒಂದು ಅಸೋಸಿಯೇಷನ್ ಏನ್ ಕೆಲಸ ಮಾಡ್ತಿದೆ, ಹೇಗೆ ಗ್ರಾಹಕರಿಗೆ ಒಂದು ಒಳ್ಳೆ ಸೇವೆ ಕೊಡ್ತಾ ಇದೆ ಅಂತ ಕೇಳ್ತೀನಿ. ಒಂದ್ ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ಹಾ, ನಮಸ್ತೆ ಸರ್. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಅನಂತನ್ ಅಂತ, ಮಹದೇವಪುರ ಇಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಈ ಗೋಲ್ಡ್ ಇರೋ ತರ ಸ್ಟ್ಯಾಂಡರ್ಡ್ ಸಿಲ್ವರ್ ಇಲ್ವಾ ಮೇಡಮ್? ಸ್ಟ್ಯಾಂಡರ್ಡ್ ಹೌದಾ? ಈಗ ಶ್ರೀನಿವಾಸ್ ಅವರು ಅದ್ರ ಬಗ್ಗೆ ಹೇಳ್ತಾರೆ ಸರ್, ಏನ್ ಹೇಳ್ತೀರಾ ಶ್ರೀನಿವಾಸ್? ಗೋಲ್ಡ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಟ್ಯಾಂಡರ್ಡ್ ಇದೆ, ಅದೇ ರೀತಿ ಸಿಲ್ವರ್ಗೂ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಟ್ಯಾಂಡರ್ಡ್ ಇದೆ. ಅದಕ್ಕೆ ಸ್ಟರ್ಲಿಂಗ್ ಸಿಲ್ವರ್ ಅಂತ ಹೇಳ್ತಾರೆ. ಸ್ಟರ್ಲಿಂಗ್ ಸಿಲ್ವರ್ ಅಂದ್ರೆ 92.5%, 92.5% ಪ್ಯೂರಿಟಿ ಇರೋ ಬೆಳ್ಳಿಗೆ ಸ್ಟರ್ಲಿಂಗ್ ಸಿಲ್ವರ್ ಅಂತ ಹೆಸರು. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸಾಮಾನ್ಯವಾಗಿ ಏನೇ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಜ್ಯುವೆಲರಿ ಮಾಡಿದ್ರು ಕೂಡ ಇದು ಸ್ಟರ್ಲಿಂಗ್ ಸಿಲ್ವರ್ ಅಲ್ಲೇ ಮಾಡೋದು. ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಆ ಸ್ಟ್ಯಾಂಡರ್ಡ್ ಬಹಳಷ್ಟು ರೂಢಿಗೆ ಬಂದಿಲ್ಲ. ಇಲ್ಲಿ ಸಾಮಾನ್ಯವಾಗಿ 90% ಕೊಡ್ತಾರೆ, ಕೆಲವರು ಇನ್ನೂ ಕಡಿಮೆನೂ ಕೊಡೋರು ಇದ್ದಾರೆ. ಆದ್ರೆ ಈಗ ನಾವೇನ್ ಮಾಡ್ತಾ ಇದೀವಿ, ಈ ಬೆಳ್ಳಿ, ಶುದ್ಧ ಬೆಳ್ಳಿ ಬರುತ್ತಲ್ಲ, ಆರ್ಟಿಕಲ್ ತಯಾರೋದಕ್ಕೆ ಮೊದಲು ಉಪಯೋಗಿಸಂತ ಶುದ್ಧ ಬೆಳ್ಳಿ, ಅದು ಈಗ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಅಲ್ಲಿ ಸಿಗೋ ಹಂಗೆ ನಮ್ಮ ಜ್ಯುವೆಲರಿ ಅಸೋಸಿಯೇಷನ್ ಬೆಂಗಳೂರು ಕಡೆಯಿಂದ ಏರ್ಪಾಟ್ ಮಾಡಿದೀವಿ. ಬೆಂಗಳೂರಲ್ಲಿ ಯಾವುದು ಹಳೆ ಬೆಳ್ಳಿ ಎಲ್ಲ ಬಂದು ಕರಗಿಸಿ ಅದನ್ನ ಶುದ್ಧೀಕರಣ ಮಾಡಿ ಮತ್ತೆ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ ಅಂತ ಬೆಳ್ಳಿ ಎಲ್ಲ 99% ಇರಲೇಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಿದೀವಿ ನಮ್ಮ ಜ್ಯುವೆಲರಿ ಅಸೋಸಿಯೇಷನ್ ಕಡೆಯಿಂದ. ನೋಡಿ, ಈ ಬೆಳ್ಳಿ ಗಟ್ಟಿ ಇದೆ. ಹಾಗೆ ಈಗ ನಮ್ಮ ಈ ನೇರ ಪ್ರಸಾರ ನೋಡಿ, ಅವರು ಒಂದು ಬೆಳ್ಳಿ ಗಟ್ಟಿ ತೋರಿಸ್ತಾ ಇದ್ದಾರೆ, ಅದ್ರ ಮೇಲೆ ಒಂದು ಸೀಲ್ ತೋರಿಸ್ತಾ ಇದ್ದಾರೆ. ಈ ಬೆಳ್ಳಿ ಗಟ್ಟಿ ಮೇಲೆ 99% ಅಂತ ಇದೆ ನೋಡಿ ಸೀಲ್. ಬೆಳ್ಳಿ ಗಟ್ಟಿ ಇನ್ ಮುಂದೆ ತಗೊಳ್ಳೋರೆಲ್ಲ ಇದನ್ನ ನೋಡಿ ತಗೊಂಡ್ರೆ ಯಾರಿಗೂ ಮೋಸ ಆಗೋದಿಲ್ಲ. ಓಕೆ, ಸೊ ಈ ರೀತಿ ಸ್ಟ್ಯಾಂಡರ್ಡ್ ಬೆಳ್ಳಿ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದವನ್ನ ಹೇಳೋಣ. ಹಾಗೆ ಶ್ರೀನಿವಾಸ್ ಅವರೇ, ಈಗ ನೀವು ಹೇಳಿದ್ರೆ ಅದ್ರ ಮೇಲೆ ಏನೋ ಸೀಲ್ ಇದೆ ಅಂತ, ಬಟ್ ಅದ್ರಲ್ಲಿ ಏನಾದ್ರೂ ಒಂದು ಮೋಸ ಅಥವಾ ಯಾರಾದ್ರೂ ಫೋರ್ಜರಿ ಮಾಡೋ ಸಾಧ್ಯತೆಗಳಿದೆ? ಬೇರೆಯವ್ರು ಏನೋ ಸೀಲ್ಗಳು ಹಾಕೋದು? ಇವಾಗ ಯಾವ್ದೇ ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಆದ್ರೂ ಮೋಸ ಆಗೋದಕ್ಕೆ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಈಗ ಕಳ್ತನ ಮಾಡೋರು ಎಲ್ಲಾ ಕಡೆ ಇದ್ದೇ ಇರ್ತಾರೆ, ಅಂತದನ್ನ ತಪ್ಪಿಸ್ಲಿಕ್ಕೆ ಕಷ್ಟ. ಆದ್ರೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಸದಾ ಜಾಗೃತಿಯಾಗಿರ್ತೀವಿ. ಆತರ ಏನಾದ್ರೂ ಗಮನಕ್ಕೆ ಬಂದಾಗ ತಕ್ಷಣ ಅದನ್ನ ಸರಿಪಡಿಸೋದಕ್ಕೆ ಏನ್ ಬೇಕೋ ಆ ರೀತಿ ಒಂದು. ಹಾಗೆ ಬಾಬು ಅವರು ಒಂದಷ್ಟು ವಿಷಯ ನಮಗೆ ಕೊಡ್ತಾರೆ. ಹೇಳಿ ಬಾಬು ಸರ್. ನೋಡಿಮ್ಮ, ಈ ಬೆಳ್ಳಿ ಸೀಲ್ ಜೊತೆ ಇದನ್ನ ಕರಗಿಸಿ ಗಟ್ಟಿ ಯಾರು ಹಾಕಿದಾರೋ ಅವ್ರಿಗೂ ಕೂಡ ಹೆಸರು ಬಂದಿರುತ್ತೆ, ಕರಗಿಸೋರ್ ಹೆಸರು ಇರುತ್ತೆ. ಸೊ ದಟ್ ಪರ್ಸನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಸಿಲ್ವರ್. ಯಾರು ತಯಾರು ಮಾಡಿದ್ರೆ ಅದ್ರ ಮಾಹಿತಿ ಕೂಡ ಇದ್ರ ಮೇಲೆ ಇರ್ತಾದ್ರಿಂದ ಮೋಸ ಆಗೋ ಸಾಧ್ಯತೆಗಳು ಕಡಿಮೆ. ಸೊ ಆ ರೀತಿ ಏನಾದ್ರು ಆದ್ರೆ ಈಗ ಯಾರ ಹತ್ರ ಹೋಗಿ ಒಂದು ಗ್ರಾಹಕರಿಗೆ ಕಂಪ್ಲೇಂಟ್ ಮಾಡ್ಬೋದು ಸರ್? ಏನಾದ್ರು ಅಸೋಸಿಯೇಷನ್ ಇದೆಯಲ್ಲ ಮೇಡಮ್, ಅಡ್ರೆಸ್ ಈ ಎರಡು ಮಾಹಿತಿ ನಮ್ಗೆ ಇರೋದ್ರಿಂದ ವಿ ಕ್ಯಾನ್ ಟ್ರೇಸ್ ಬ್ಯಾಕ್ ಯಾರು ಮಾಡಿರೋದು, ಯಾರಿಂದ ಈ ತರ ಮೋಸ ಆಗ್ತದೆ, ಇದನ್ನ ಖಂಡಿತ ಕಂಡು ಹಿಡ್ಕೊಂಡು ಸೂಕ್ತವಾದ ಕ್ರಮ ನಾವು ಕೈಗೊಳ್ತೀವಿ. ಓಕೆ, ಸೊ ಗ್ರಾಹಕರಿಗೆ ಏನೇ ತೊಂದರೆ ಆದ್ರೂ ಸಹ ಜ್ಯುವೆಲರಿ ಅಸೋಸಿಯೇಷನ್ ಅಲ್ಲಿ ಬಂದು ಕಂಪ್ಲೇಂಟ್ ಮಾಡಬಹುದು. ಓಕೆ, ಹಾಗೆ ಈಗ ಚಿನ್ನದ ವಿಧಕ್ಕೆ ಬಂದ್ರೆ ಬಾಬು ಸರ್, ಈಗ ಚಿನ್ನದಲ್ಲಿ ಈ ವೆರೈಟೀಸ್ ಇದೆಯಲ್ಲ, ಕ್ಯಾರೆಟ್, ಏನೇನು ವ್ಯತ್ಯಾಸಗಳಿದೆ, ಯಾವ್ಯಾವ ಒಂದು ಇದಿದೆ ಸರ್? ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸೋದು 22 ಕ್ಯಾರೆಟ್ ಗೋಲ್ಡ್. ಒಡವೆ ಮಾಡೋದಕ್ಕೆ 22 ಕ್ಯಾರೆಟ್ ಅಂದ್ರೆ 91.6% ಪ್ಯೂರಿಟಿ ಇರುತ್ತೆ. 24% ಗೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇಟ್ ಇಸ್ ಟೂ ಸಾಫ್ಟ್ ಮೆಟಲ್, ತುಂಬಾ ಮೃದುವಾದ ಕಾರಣ ಅದರಲ್ಲಿ ಒಡವೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ದೇಶದಲ್ಲಿ ಸ್ಟ್ಯಾಂಡ್ ಆಗಿ 91.6% ಯೂಸ್ ಮಾಡ್ತೀವಿ. ಅದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 75% ಅಂದ್ರೆ 18 ಕ್ಯಾರೆಟ್ ಗೋಲ್ಡ್ ಯೂಸ್ ಮಾಡ್ತಾರೆ. ಈ ಡೈಮಂಡ್ಸ್ ಅದೆಲ್ಲ ಮಾಡೋದಕ್ಕೂ ಅಷ್ಟೇ 18 ಕ್ಯಾರೆಟ್ ಯೂಸ್ ಮಾಡ್ತಾರೆ. ಯಾಕಂದ್ರೆ
ಮಟ್ಟ ಜಾಸ್ತಿ ಆದ್ರೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಹಾ ಹಾ Hardness. ಗಟ್ಟಿ ಗಟ್ಟಿ ಹೌದು. ಇದ್ರೆ ಈಗ ವಜ್ರ ತುಂಬಾ ಕಾಸ್ಟ್ಲಿ ಅಲ್ವಾ, ಹೌದು. ಡೈಮಂಡ್ಸ್ ವೆರಿ ಎಕ್ಸ್ಪೆನ್ಸಿವ್. ಉದುರೋಗ್ಬಾರ್ದು ಅಂತ ಅದಕ್ಕೆ ಗಟ್ಟಿ ಸಪೋರ್ಟ್ ಬೇಕು ಅಂತ 18 ಕ್ಯಾರೆಟ್ ಅಲ್ಲಿ ಸ್ವಲ್ಪ ಆ ರೀತಿಯಾಗಿ. ಆತ್ಮೀಯ ವೀಕ್ಷಕರೇ, ಚಿನ್ನ ಬೆಳ್ಳಿ ವಜ್ರದ ಬಗ್ಗೆ ಬಹಳಷ್ಟು ಮಾಹಿತಿನ ತಗೊಳ್ಳೋ ಮೊದಲು ಒಂದು ಸಣ್ಣ ವಿರಾಮ ತಗೊಳ್ಳೋಣ.